ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಇವರೇ ರಾಜರತ್ನಂ ಸೆಕೆಂಡ್ ಲ್ಯಾಂಗ್ವೇಜ್ ಇವರೇ ರಾಜರತ್ನಂ ಚಾಪ್ಟರ್ದ ಮೊದಲನೇ ಭಾಗವನ್ನು ಡಿಸ್ಕಷನ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಎರಡನೇ ಭಾಗ, ಅದರಲ್ಲಿ 8-10 ವಾಕ್ಯಗಳನ್ನ ಉತ್ತರಿಸೋಣ. ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾದರು? ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾದರು? ಕುವೆಂಪು ಅವರು ಆಶ್ರಯದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದರು. ಆ ಸಮಯಕ್ಕೆ ಆಶ್ರಮದ ಸಿದ್ಧಾರಾನಂದ ಸ್ವಾಮಿಗಳು ಅಲ್ಲಿಗೆ ಬಂದರು. ಕೈಕೆಲ್ಲ ಸೊಟ್ಟು ಮಾಡಿಕೊಂಡು, ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದೆಯಲ್ಲ. ಆ ಹೆಳವನ ಸ್ವಾಮಿಯನ್ನು ನೋಡಿದ ಕೂಡಲೇ ಕೈಕಾಲುಗಳು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆಚೆಗೆ ಓಡಿದ. ಕುವೆಂಪು ಅವರ ಮೂರ್ಖತನಕ್ಕೆ ಸಿದ್ದೇಶ್ವರನು ಛೀಮಾರಿ ಮಾಡಿದರು. ನೋಡ್ರಿ, ಆಶ್ರಮದಲ್ಲಿರುವಾಗ ಒಬ್ಬ ಹೆಳವನಿಗೆ ಭಿಕ್ಷೆ ನೀಡ್ತಿದ್ರು. ಆ ಸಮಯದಲ್ಲಿ ಏನಾಗ್ತಿತ್ರಿ ಅಂದ್ರೆ, ಒಬ್ಬ ಹೆಳವ ಹೆಂಗೆ ಮೋಸ ಮಾಡಿದ್ದ, ಒಬ್ಬ ಭಿಕ್ಷುಕ ಹೇಗೆ ಮೋಸ ಮಾಡಿದ್ದ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ. ಕೈಕಾಲು ಸೊಟ್ಟು ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ. ಆ ಹೆಳವ ಸ್ವಾಮಿಯನ್ನು ನೋಡಿದ ಕೂಡಲೇ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆಚೆಗೆ ಓಡಿದ. ಕುವೆಂಪು ಅವರ ಮೂರ್ಖತನಕ್ಕೆ ಸಿದ್ದೇಶ್ವರಾನಂದರು ಛೀಮಾರಿ ಮಾಡಿದರು. ಕುವೆಂಪು ಅವರ ಮಕ್ಕಳು ರಾಜರತ್ನಮರನ್ನು ಭಿಕ್ಷುಕರೆಂದು ಭಾವಿಸಿದ್ದು ಅದು ಉಂಟು ಮಾಡಿದ ಫಜೀತಿ ಏನು? ಕುವೆಂಪು ಅವರ ಮಕ್ಕಳನ್ನು ಅಪರಿಚಿತರು ಮನೆಯ ಮುಂದೆ ಬಂದಾಗ ಅವರನ್ನು ಭಿಕ್ಷುಕರೆಂದು ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದರು. ಹಾಗೆ ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಬಳಿ ಬಂದಾಗ ಅವರನ್ನು ಭಿಕ್ಷುಕರೆಂದು ತಿಳಿದು ಮುಂದೆ ಹೋಗಪ್ಪ ಎಂದು ಕಿರುಚುತ್ತಿದ್ದರು. ಆಮೇಲೂ ಅವರು ನಿತ್ಯ ಇದ್ದುದನ್ನು ಕಂಡು ಕುವೆಂಪು ಅವರಿಗೆ ಹೇಳಲು ಮನೆಯೊಳಗೆ ಓಡಿದರು. ಕುವೆಂಪು ಅವರು ಹೊರಗೆ ಬಂದು ರಾಜರತ್ನಂ ಅವರನ್ನು ಗುರುತು ಹಿಡಿದು ಗೌರವದಿಂದ ಮನೆಯೊಳಗೆ ಕರೆತಂದರು. ಆಶ್ಚರ್ಯಚಕಿತರಾದ ಮಕ್ಕಳಿಗೆ ರಾಜರತ್ನಂ ಅವರನ್ನು ಪರಿಚಯಿಸಿದರು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ಒಳಗೆ ಬರಬಹುದಾ, ಮುಂದೆ ಹೋಗಬೇಕೆಂದು ತಮಾಷೆ ಮಾಡುತ್ತಿದ್ದರು. ನೋಡ್ರಿ, ಯಾವಾಗ ಕುವೆಂಪು ಅವರ ಮಕ್ಕಳು ರಾಜರತ್ನಂರನ್ನು ಭಿಕ್ಷುಕರೆಂದು ಭಾವಿಸಿ ಮುಂದೆ ಹೋಗಿ ಅಂತ ಹೇಳಿದಾಗ, ಯಾವತ್ತು ಬಂದಾಗ ಅವ್ರು ಚಿಡಾಯಿಸ್ತಿದ್ರಂತೆ, ಅವರು ಕಾಡಿಸ್ತಾ ಇದ್ರಂತೆ. ಏನಪ್ಪ, ಒಳಗೆ ಬರಬಹುದಾ ಅಥವಾ ಮುಂದೆ ಹೋಗ್ಬೇಕಾ ಎಂದು ತಮಾಷೆ ಮಾಡುತ್ತಿದ್ದರು. ಸಂದರ್ಭ ನೋಡ್ರಿ, ಇಲ್ಲಿ ಯಾವನು ಒಬ್ಬ ಮುಂದೆ ಹೋಗು ಅಂದ್ರೂ ಹೋಗದೆ ನಿಂತೇ ಇದ್ದಾನೆ. ಆಯ್ಕೆ: ಈ ವಾಕ್ಯವನ್ನು KP ಪೂರ್ಣಚಂದ್ರ ಅವರು ಬರೆದ ಅಣ್ಣನ ನೆನಪು ಕೃತಿಯಿಂದ ಆಯ್ಕೆ. ಅವರೇ ರಾಜರತ್ನಂ ಎಂದ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮನೆಯ ಮುಂದೆ ಬಂದ ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ತಿಳಿದು ಕುವೆಂಪು ಅವರ ಮಕ್ಕಳು ಮುಂದೆ ಹೋಗಪ್ಪ ಎಂದು ಕಿರುಚಿದರು. ಅವರೇ ನಿಂತಿದ್ದನ್ನು ನೋಡಿ ಮಕ್ಕಳು ಮನೆಯೊಳಗೆ ಬಂದು ಕುವೆಂಪುನವರಿಗೆ ಈ ರೀತಿಯಾಗಿ ಚಾಡಿ ಹೇಳಿದರು. ಸ್ವಾರಸ್ಯ: ಅಪರಿಚಿತರಾದ ರಾಜರತ್ನಂ ಅವರನ್ನು ಮಕ್ಕಳು ಭಿಕ್ಷುಕನೆಂದು ತಿಳಿದಿರುವುದಿಲ್ಲಿ ಸಾರಾಂಶ. ಇವರು ಯಾರು ಗೊತ್ತಾ? ಆಯ್ಕೆ: ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಅಣ್ಣ ನೆನಪು ಕೃತಿಯಿಂದ ಆಯ್ಕೆ. ಅವರೇ ರಾಜರತ್ನಂ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯೊಳಗೆ ಕರೆದುಕೊಂಡು ಬಂದು ದಿಗ್ಭ್ರಮೆಯಿಂದ ನಿಂತಿದ್ದ ಮಕ್ಕಳ ಮಾತು ಹೇಳಿದರು. ಮಕ್ಕಳು ತಮಾಷೆ ಮಾಡುವ ರೀತಿಯಲ್ಲೇ ಸಾರಾಂಶವಾಗಿತ್ತು. ಏನು ಪುಟ್ಟಪ್ಪ, ಮನೆಗೆ ಬಂದವರೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ? ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಅಣ್ಣ ನೆನಪು ಕೃತಿಯಿಂದ ಆಯ್ಕೆ. ಅವರೇ ರಾಜರತ್ನಂ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜರತ್ನಂ ಅವರನ್ನು ಮೊದಲ ಸಲ ನೋಡಿದಾಗ ಭಿಕ್ಷುಕರೇನೆಂದು ತಪ್ಪಾಗಿ ತಿಳಿದು ಫಜೀತಿ ಒಳಗಾಗಿದ್ದ ಮಕ್ಕಳನ್ನು ರಾಜರತ್ನಂ ಅವರು ಯಾವಾಗಲೂ ಮನೆಗೆ ಬಂದಾಗ ಈ ರೀತಿಯಾಗಿ ತಮಾಷೆ ಮಾಡುತ್ತಿದ್ದರು. ಗಾದೆ ಮಾತನ್ನು ವಿಸ್ತರಿಸಿ: ಮುಖ ನೋಡಿ ಮಣೆ ಹಾಕುವುದು. ವೇದಗಳು ಸುಳ್ಳಾದರೂ ಗಾದೆಗಳು ವೇದಗಳಿಗೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಎಂಬ ಮಾಹಿತಿ ಇದೆ. ಹಿರಿಯರ ಅನುಭವ ನುಡಿಗಳೇ ಗಾದೆಗಳಾಗಿವೆ. ಅವು ನಮಗೆ ಜೀವನದ ಮೌಲ್ಯಗಳನ್ನು ಮತ್ತು ವಾಸ್ತವವನ್ನು ತಿಳಿಸಿಕೊಡುತ್ತವೆ. ಒಬ್ಬ ವ್ಯಕ್ತಿಯ ಅಂತಸ್ತನ್ನು, ಹೊರಗಿನ ರೂಪವನ್ನು ನೋಡಿ ಗೌರವ ನೀಡುವುದನ್ನು ಈ ಗಾದೆ ಸೂಚಿಸುತ್ತದೆ. ಇಲ್ಲಿ ಮನೆ ಎಂಬುದು ಗೌರವದ ಸಂಕೇತವಾಗಿದೆ. ವಿಸ್ತರಣೆ: ಇಂದಿನ ಸಮಾಜದಲ್ಲಿ ವ್ಯಕ್ತಿಯ ಗುಣಕ್ಕೆ, ಜ್ಞಾನಕ್ಕೆ ಬೆಲೆ ನೀಡಲು ಬದಲು ಶ್ರೀಮಂತಿಕೆ, ಅಧಿಕಾರ, ಹೊರರೂಪಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ. ಬಡವ ಎಷ್ಟೇ ಜ್ಞಾನಿಯಾದರೂ ಅವನಿಗೆ ಸಿಗಬೇಕಾದ ಮರ್ಯಾದೆ ಸಿಗುವುದಿಲ್ಲ. ಆದರೆ ಶ್ರೀಮಂತನಿಗೆ, ಪ್ರಭಾವಿ ವ್ಯಕ್ತಿ ಎಲ್ಲೆಡೆ ಆದರ ಸತ್ಕಾರಗಳು ದೊರೆಯುತ್ತವೆ. ಯಾವುದೇ ವಿಚಾರ ಅರ್ಹತೆಯನ್ನು ನೋಡದೆ ಕೇವಲ ಮುಖಸ್ತುತಿ, ಬಾಹ್ಯ ನೋಟಕ್ಕೆ ಮಾರು ಹೋಗಿ ಅತಿಥಿ ಸಂಸ್ಕಾರ ಮಾಡುವುದೇ ಗಾದೆಯ ಮೂಲ ಉದ್ದೇಶ. ಉಪಸಂಹಾರ: ವ್ಯಕ್ತಿಯನ್ನು ಹೊರಗಿನ ಶ್ರೀಮಂತಿಕೆಯಿಂದ ಅಳೆಯಬಾರದು. ಕೇವಲ ಮುಖ ನೋಡಿ ಮಣೆ ಹಾಕಬಾರದು. ಅವರಲ್ಲಿ ವಿದ್ಯೆ, ವಿನಯ, ನಡತೆ ಗೌರವಿಸುವುದು ಮನುಷ್ಯ ಧರ್ಮವಾಗಿದೆ. ವ್ಯಕ್ತಿಯ ಯೋಗ್ಯತೆ ನೋಡಿ ಗೌರವ ನೀಡುವುದು ಉತ್ತಮ ಸಮಾಜದ ಲಕ್ಷಣ. ಇದು ನಿಮ್ಮ ಇವರೇ ರಾಜರತ್ನಂ
ಲೆಸನ್ ಬೇಸ್ ಅಸೆಸ್ಮೆಂಟ್ ಚಾಪ್ಟರ್ದ ಭಾಗ. ಸೊ ಎಲ್ಲರೂ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಪ್ಲೀಸ್ ಇದನ್ನು ನಿಮ್ಮನ್ನ ಕ್ಲಾಸ್ ವರ್ಕ್ದಲ್ಲಿ ಮತ್ತು ನೋಟ್ಬುಕ್ದಲ್ಲಿ ನೋಟ್ ಡೌನ್ ಮಾಡಿಕೊಂಡು ಒಂದು ಬಿಟ್ಟು ಎರಡು ಸಲ ಓದಿ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಧನ್ಯವಾದಗಳು.